ಅನ್ನಲ್ಲ. ನಿಮ್ ಮನಸ್ಸಲ್ಲಿ ಭಕ್ತಿ ಇದ್ರೆ, ನಿಮಗೆ ಮಾಡೋ ಸಹಾಯ ಮಾಡೋ ಆಸೆ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ. ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ, ಬಾಯಲ್ಲ. ಒಂದ್ ವೇಳೆ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಬಂದಾಗ ಮಾತ್ರ ಮಾಡ್ಬೇಕು. ರಸ್ತೆನಲ್ಲಿ ಯಾರೋ ನಿಮ್ ಊರಲ್ಲಿ ನಿಮ್ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟ ರಸೀದಿ ಕೊಟ್ಟ ದುರ್ಗಾಸಲ ನಾವು ಅಂದ್ರೆ ₹1 ಹಣ ಎಲ್ಲೋ ಕೊಟ್ರೆ ಕೊಡೋ ಆಗಿಲ್ಲ, ಎಲ್ಲೋ ಕೊಡ್ಕೂಡ್ದು. ನಿಮಗೆ ಏನೇ ಮಾಡಿ ಇಲ್ಲೇ ಮಾಡ್ಬೇಕು. ನೀವು ಇಲ್ಲಿ ಗುರುಗಳು ಸ್ವಾಮಿಯರಿದಾರ ಹಂಗೆ ಹಿಂಗೇನ ಬದಲು ಸೇವಕರು ನಾವು ನಿತ್ಯ ನಮ್ಮ ತಾಯಿ ಸಾಕೊಂಡು ಒಂದು 18 ದಿನ ಮನೇಲಿ ನಮ್ ನಿತ್ಯ ತಾಯಿಯರು ತೊಳೆದು 2 ಬಸ್ ನೀರು ಕುಡಿ ಅಂತ ಅದು ಸಿಕ್ಕಿದೆ. ನಾನು ಯಾವತ್ತು ಸ್ವಾಮೀಜಿ ಆಗೇ ಇಲ್ಲ. ಯಾರ ರಾಮದುರ್ಗ ಅಂತ ಹಾಕಿರೋನು ಪುಣ್ಯಾತ್ಮ ಒಬ್ಬ ಮೇಬೂಬ್ ಅಂತ ಬರ್ತಾನೆ, ಮಗನ್ ಕಾಲು ಬರುತ್ತೆ ಅಂತ ಫೋಟೋ ಹೊಡೆದು ನಾನು ರಾಮದುರ್ಗ ಅಂತ ಹಾಕಿದ ಹೆಸರು ರಾಮಚಂದ್ರ ಅಂತ. ನಾವು ಸೇವೆ ಮಾಡೋ ಸಿದ್ಧಾದಿ ಹೊತ್ತು ಸ್ವಾಮಿಯರ ಆಯ್ತಲ್ಲ. ನೀವೆಲ್ಲ ಬಂದ್ರೆ ಸ್ವಾಮಿಯರ ಅಂದ್ರೆ ನಾನು ಮುಂದ್ಸರಿ ಒಟ್ಟಿಗೆ ಇರಲಿಲ್ಲ. ಮಳೆ ಬಂದು ಸುಮಾರು ಅಲ್ಲಿ ಮಾಯಮೇರ್ ಕಳ್ಕೊಂಡಿದ್ವಿ ನಾವು ಅಂತ ಬಡವ್ರು ನಾವು. ಅರ್ಥಾಗ್ತದ? ನಿಧಾನಕ್ಕೆ ಮನೆಗೆ ಹೋಗಿ ದೂರಿಂದ ಬಂದಿರ್ತೀರಂತೆ, ಶಾಲೆಗಳು ರಜೆ ಇರುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರ್ಲಿ. ಆದ್ಮೇಲೆ ಬಾಯಿ ಬಿಡ್ಕೊಳ್ಳೋದಕ್ಕಿಂತ ಆಗಕ್ ಮುಂಚೆ ಎಚ್ಚರವಿರ್ಲಿ ಮಕ್ಕಳ ಬಗ್ಗೆ. ಅರ್ಥ ಆಯ್ತಾ? ಏನೋ ಈಜಾಡಕ್ ಹೋಗ್ತಾವಂತೆ, ಅಲ್ಲೇ ನಗಿತಾವಂತೆ, ಅದೆಲ್ಲ ಸ್ವಲ್ಪ ಗಮನ ಇರ್ಲಿ ನಿಮ್ಮ ಮಕ್ಕಳ ಬಗ್ಗೆ. ಬರೀ ಮೊಬೈಲ್ ಸೀರಿಯಲ್ ಬಗ್ಗೆ ಗಮನ ಇರ್ಬಾರ್ದು. ಈ ಹುಡುಗರಿಗೆಲ್ಲ ಬರೀ IPL ಹುಚ್ಚೀಗ. ನಾವ್ ಹೆಣ್ಮಕ್ಳಿಗೆಲ್ಲ ಬರೀ ಸೀರಿಯಲ್ ಹುಚ್ಚು, ಮಕ್ಕಳಿಗೆಲ್ಲ ಮೊಬೈಲ್ ಹುಚ್ಚು. ಎಲ್ಲ ಫೇಲ್ ಆಗಿವ ಪಾಸ್ ಆಗಿವ ಎಲ್ಲ ಈ ಸ್ಕೂಲಿಗೆ ಬಂದು ದೇವ್ರ ಕೇಳ್ಕೊಂತಾರೆ, ಮಕ್ಕಳು ಪಾಸ್ ಆಗ್ಲಿ ಅಂತ. ಸೀರಿಯಲ್ ನೋಡ್ಬಿಟ್ಟು ಮಕ್ಳಿಗೆ ಓದ್ಕೊಡ್ತಾರೆ. ನೋಡಿ ಮಗು ತರಲೆ ಮಾಡುತ್ತೆ ಅಂತ ಮಕ್ಕಳು ಹೇಳುತ್ತೆ. ನಿಮ್ ಮಕ್ಕಳು ತರಲೆ ಮಾಡಿದ್ರೆ ಬೇರೆ ಮಕ್ಕಳು ತರಲೆ ಮಾಡಲ್ಲ. ಮಕ್ಕಳು ಕಾಯಿ ಕೇಳಿ ಆರಾಮಾಗಿರಿ ಆಯ್ತಾ. ನಾವು ಮಕ್ಕಳು ಎತ್ತಿದೀವಿ, ನಾವು ಇದೀವಿ, ಅದೇ ಮನೆ ಅಂತದ. ದೂರಿಂದ ಬಂದು ನಿನ್ಬೇಡಿ. ನೆನ್ಪಿರ್ಲಿ ನಿಮ್ಗೆ, ಇಲ್ಲಿ ಪವಾಡನೇ ನಂಬಿಕೆ. 2ನೇದು ತೀರ್ಥ. 3ನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಆ ಜಾತಿ ಈ ಜಾತಿ ಹಂಗೆ ಹಿಂಗೆ ಅಂತ ದೇವ್ರ ಕಥೆ ಕೇಳಲ್ಲ. ಫೋಟೋ ಇಕ್ಕಿ ಮನೆ ಮಲ್ಕೋಬೇಡಿ. ಕೆಲ್ಸಕ್ಕೋಗಿ ಸಮಯದ 2 ಕಡ್ಡಿ ಹಚ್ಚಿ ದೇವ್ರನ್ನ ಕೇಳಿ ಒಳ್ಳೆ ಕೆಲಸ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ ಅಂತ 2 ಕೇಳ್ಬೇಕು. ದುಡ್ಡಿಗೆ ಶಕ್ತಿ ಕೊಡಿ ಅಂತ ಆಯ್ತಾ. ಇನ್ನ ನಿಮಗೆ ನೆನಪಿರ್ಲಿ, ಇಲ್ಲಿ ಪವಾಡ ನಂಬಿಕೆ ತೀರ್ಥ. 3ನೇದು ಫೋಟೋ ನಂಬಿಕೆ ಇದೆ ಮೈ ಮೇಲೆ ಅಂತ್ರ. ಹೆಣ್ಮಕ್ಳು 3 ದಿನ ಆದ ಚಿಕ್ಕ ಕಟ್ ಮಾಡ್ಕೊಂಡು ನಿಮಗೆ ತಾಳಿ ಹಾಕ್ಯಬಹುದು. 4ನೇದು ನಿಮ್ಮ ಮಾಟ ಆಗಿದ್ರೆ, ಮಾಟ ಮಾಡಿಸಿದ್ರೆ, ಯಾರ ಕಿವಿ ಹೂವು ಇಕ್ಕಿದ್ರೆ ನೀವ್ ಇಕ್ಕೊಂಡಿದ್ರೆ, ಒಂದ್ ವೇಳೆ ಯಾರೋ ಇಕ್ಕೊಂಡಿದ್ರೆ ನೀವು ಇಕ್ಕೊಂಡಿದ್ದೀರ, ಒಂದ್ ವೇಳೆ ಉದ್ಯೋಗ ಆಗಿದ್ರೆ ಆಗ್ತದ. ಇಲ್ಲಿ ಕಟ್ಲೆಕಾಯಿ ಸೇರ್ಕಾಯಿ ಅಂತ ಕೊಡ್ತೇವೆ. ತಗೊಂಡೆ ಮನೆ ಬಾಗ್ಲಿಗೆ ಕಟ್ಟಿ ದನಕರ ಸಾಕ್ತಂದ ಪುಣ್ಯಾತ್ಮರಿದ್ರೆ, ನಿಮ್ ಹೊಲ ಬೆಳೆ ಬತ್ತಿಲ್ಲ ಅಂದ್ರೆ ಸೇರ್ಕಾಯಿ ಕಟ್ಕೊಳ್ಳಿ ಬಾಗ್ಲಿಗೆ. ವಿರುದ್ಧವಾಗಿ ಒಂದು ಫೋಟೋನ ಇಟ್ಕೊಳ್ಳಿ, ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ದೇವ್ರನ್ನ ಮುಟ್ಟಿ ಕೆಲ್ಸ ಹೋಗ್ತಾ ಇರಿ, ಒಳ್ಳೆ ಕೆಲಸ ಆಗಲಿ ನಿಮ್ಗೆ. ಇನ್ನ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಒಂದ್ ವೇಳೆ ಅಂಗಡಿ ವ್ಯಾಪಾರ ಮಾಡ್ತಿರ್ತೀರಿ, ಏನೋ ಒಂದು ಚಿಲ್ಲರೆ ವ್ಯಾಪಾರ ಮಾಡ್ತೀವಿ, ಹೊಟ್ಟೆಪಾಡಿ ಏನೋ ಒಂದು ಮಾಡ್ತಿದ್ರಿ, ಅಲ್ಲ ಅಂಗಡಿ ಸ್ಥಳ ಇಲ್ಲ ಅಂದ್ರೆ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ಕ್ಯಾಶ್ ಗೆಲ್ಲಕ್ಕಲ್ಲ, ಬಂದಂತ ಕಸ್ಟಮರ್ ಕಾಣಂಗೆ ಮುಟ್ಟಿ ವ್ಯಾಪಾರ ಮಾಡಿ ಸ್ನಾನ ಮಾಡ್ಬೇಕು ಅಂತ ಹೇಳಿಲ್ಲ ದೇವರು. ಇನ್ನು ವಾಹನಗಳು ಇರ್ತವೆ, ಕಲ್ಲೆ ಮಣ್ಣು ದೇವರು ಅಂದಾಗ ಆಕ್ಸಿಡೆಂಟ್ ಆಗ್ತವೆ ಅಂತ ಒಂದು ಶಾಸ್ತ್ರ ಇದೆ. ಯಾವುದೇ ವಾಹನಗಳಿಗೆ ಒಳಗಡೆಯಿಂದ ಪ್ರವಾಸ ಹಾಕೊಂಡ್ರೆ ಎಲ್ಲ ರಸ್ತೆಗೆ ಕೋಳಿ ಮೆಟ್ಟಿ ತೊಳಿತಾವೆ ಗಾಡಿಗಳು, ಆಕ್ಸಿಡೆಂಟ್ ಆಗುತ್ತಂತೆ. ಮಕ್ಕಳು ಮರಿ ಇರ್ತಾರೆ, ಬಾಣ್ತಿರು ಇರ್ತಾರೆ, ಆಕ್ಸಿಡೆಂಟ್ ಆಗದೇ ಇರಲಿ ಅಂತ 2 ಕಡೆ ಸ್ಟಿಕ್ಕರ್ ಹಾಕೊಳ್ಳಿ. ಒಳಗೆ ಏನು ದೆವ್ವ ಗಾಳಿ ಬರದೇ ಇರಲಿ ಅಂತ. ಹೊರಗಡೆಯಿಂದ ಯಾರು ಕೆಟ್ಟಕ್ಕೆ ಬೀಳ್ದಂಗಿಲ್ಲ ನಿಮ್ ಕಾರ್ಗಳು ಹಾಕೊಳ್ಳಿ, ಯಾವುದೇ ಅನಾಹುತ ಆಗಲ್ಲ. ಡಿಕ್ಕಿ ಹಾಕೋದು. ಇನ್ನ ಬೈಕ್ಗಳಿಗೆ ಸಿಂಗಲ್ ಗಳು ಹಾಕೊಳ್ಳಿ, ಅಂಗಡಿಗಳಿಗೆ ಸಣ್ಣ ಸ್ಟಿಕ್ಕರ್ ಬೇಕಾದ್ರೆ ಹಾಕೊಳ್ಳಿ, ದೊಡ್ಡವ್ರ ಒಂದು ಫೋಟೋ ಇಟ್ಕೊಳ್ಳಿ. ದೇವ್ರನ್ನ ಬೇಡ್ಕೊಡಿ, ತಿನ್ನಕ್ಕೆ ಅನ್ನ ಕೊಡಿ ಅಂತ, ಶ್ರೀಮಂತರಾಗ್ರಿ ಅಂತಲ್ಲ ಅದ. ಇನ್ನು ಯಾವುದೇ ನೀವು ನಮ್ಮ ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡಬೇಕು, ಒಂದೇ ಒಂದು ಸಹಾಯ ಮಾಡೋದು. ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ, ಹಂಗೆ ಮನಸ್ಪದ ಕೈ ಸುಮ್ಮನೆ ಕೈ ನಮ್ಮ ಮನೆಗೆ ಡೌಟ್ ಅವನಿಗೆ ಅರ್ಧದ ಕೈ ಎತ್ತಾರೆ ನಂಬಲ್ಲ ನಾನು. ಬಿಡಿ, ಯಾರ್ಯಾರು ಕೈ ಎತ್ತೀರ ಹಂಗೆ ಫೋಟೋ ಕೊಡಿದೀನಿ. ಎಲ್ಲ ನಿಮ್ಮ ಆಸ್ತಿನ ಬರ್ದಂತ ಕೈ ಕೊಡಿ. ಯಾರಿಗೂ ಮನ್ಸಲ್ಲಿ ಅವ್ರಿಗೆ ನಾನ್ ಕಡಿದ್ ಬನ್ಸು, ಇವರು ಆಸ್ತಿ ಅನ್ಕೊಂಡ್ಬಿಟ್ರಲ್ಲ. ಇದು ಕೊಡಿ, ಇದನ್ನ ಕೊಡಿ ಸಾಕು. ನಾವು ಮೋಸ ಹೋದ್ ಕೇಳೋದಲ್ಲ, ಇದು ಕೇಳ್ತೀವಿ ನಾವು. ನೋಡಿ ಅನ್ನೋದಾದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಪುಣ್ಯಾತ್ಮರುಗಳು ಯಾರ್ಯಾರು ಅಂತ ಹೇಳಕ್ಕಾಗಲ್ಲ. ನಮ್ಮ ಹೆಸರು ಬೆಳೆಸ್ತಾರೆ, ವಿಡಿಯೋ ಹಾಕ್ತಾರೆ, ಗುಣವಂತ ಅಂತ ಹಾಕ್ತಾರೆ, ಬೈಯೋದು ಹಾಕ್ತಾರೆ, ಮೆಸೇಜ್ ಬ್ಯಾಡ್ ಮೆಸೇಜ್ ಹಾಕ್ತಾರೆ, ಒಳ್ಳೆ ಮೆಸೇಜ್ ಹಾಕ್ತಾರೆ, ದಂಧೆ ಮಾಡ್ತಾರೆ ಅಂತ ಹಾಕ್ತಾರೆ, ಹೆಂಗಸ ಮಾಡ್ತಾರೆ ಅಂತ ಹಾಕ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಹಾಕ್ತಾರೆ. ಇನ್ನೊಂದು ಹೆಂಗ್ ಗೊತ್ತಾ, ನಮಗೆ ಒಂದು ರೆಸ್ಪೆಕ್ಟ್ ಕೊಡಲ್ಲ ಅಂತ ಹಾಕ್ತಾರೆ. ರೆಸ್ಪೆಕ್ಟ್ ಕೊಡಕ್ಕಾಗಲ್ಲ ಅಲ್ವಾ? ನಮ್ಮ ಅಪ್ಪ ಅಮ್ಮ ರೆಸ್ಪೆಕ್ಟ್ ಕೊಡೋದು, ನಾನು ಹಿರಿಕರಿಗೆ ರೆಸ್ಪೆಕ್ಟ್ ಕೊಡೋದು, ಬಂದವರಿಗೆಲ್ಲ ಕೊಡಕ್ಕಾಗಲ್ಲ. ಬಂದು ಲೇಟ್ ಆಗುತ್ತಾ ಅವ್ರು ಕೊಡಲ್ಲ ರೆಸ್ಪೆಕ್ಟ್ ಅವ್ರಿಗೆ ಆಯ್ತಾ. ದಯವಿಟ್ಟು ಅನ್ನೋದಾದ್ರೆ ಯಾರ್ಯಾರು ನಮ್ಗೆ ಅನ್ನ ಹಾಕ್ತಿದ್ದೀರಾ, ಯಾರು ನಮಗೆ ಇಂಟ್ರೆಸ್ಟ್ ಫೇಸ್ಬುಕ್ ಹಾಕ್ತೀರಾ, ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಇವತ್ತು ಯಾರು ಅಕ್ಕಿ ತಂದು ಕೊಟ್ಟಿರಾ, ಇವತ್ತು ಯಾರ್ಯಾರು ಬೆಲ್ಲ ತಂದು ಕೊಟ್ಟಿರೋ, ಸೀರೆ ತಂದು ಕೊಟ್ಟಿರೋ, ನಿಮ್ಗೆ ಒಂದು ವಿನಂತಿ, ದೇವ್ರ ಸಾರಿ ಬದಲಿಗೆ ಮಾಮೂಲಿ ಸಾರಿ ತಾನೆ ₹100 ಪರವಾಗಿಲ್ಲ ಆಯ್ತಾ. ಯಾರು ಎಲ್ಲ ದೇವಸ್ಥಾನ ಸಹಾಯ ಮಾಡಕ್ ಬಂದ ಪುಣ್ಯಾತ್ಮ ನಿಮಗೆ. ಮತ್ತೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತೇಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಪುಣ್ಯಾತ್ಮರು ಆಗ್ತಾರೆ. ಸ್ವಲ್ಪ ಶೇರ್ ಮಾಡಿ. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಯಾರು ಬರ್ಲಿಕ್ಕೆ ಆಗಲ್ಲ, ಬಸ್ ಚಾರ್ಜ್ ಇಲ್ಲ ಅಂತ ಬಡಬಗ್ರಿಗೆ ಅಕ್ಕಪಕ್ಕ ಸೇರ್ಕೊಡಿ. ನಿಮ್ಗೊಂದು ಏನಂದ್ರೆ ದೇವಸ್ಥಾನ ಕಡೆಯಿಂದ ಕಂಡ ಮನೆ ಬಗ್ಗೆ ನೋಡೋದ್ ಬಿಡಿ, ಕಂಡ್ರೆ ಮಾತಾಡೋದ್ ಬಿಡಿ. ಹಾಸಿಗೆ ಇದ್ದಷ್ಟು ಕಾಚಾಚಿ ಯಾರೊಬ್ಬ ಹುಷಾರಾಗಿರಿ. ಆ ಒಂದು ಸಂಸಾರ ನಿನ್ನ ಸಂಸಾರ ಇರುತ್ತೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಯಾರ್ಯಾರು
ಕಣ್ಣಿಂದೆ ತೆರೆ ಹಿಂದ್ಗಡೆ ದೇಶ ಸೇವೆ ಮಾಡ್ತಕ್ಕಂಥ ಎಷ್ಟೋ ಪುಣ್ಯಾತ್ಮರಿದ್ದಾರೆ, ಕಸವಡಿ ಅಂತಂದ್ರೆ ಮಾಸ್ಟರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದ್ದಾರೆ, ಇನ್ನು ಹೆಚ್ಚೆಚ್ಚು ರೈತರಿದ್ದಾರೆ, ಕೆಬಿ ಕೆಲಸಗಾರ ಇದ್ದಾರೆ. ಮತ್ತೆ ನೀವು ಇವತ್ತು ಯಾರ್ಯಾರು ನಮಗೆ ಅನ್ನ ಕೊಡಕ್ಕೆ ಬಂದ ಪುಣ್ಯಾತ್ಮ ನಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಒಂದ್ಸರಿ ಇನ್ನು ಯಾರ್ಯಾರು ಕ್ಲಾಸ್ ಹೊಡೆದಿರಾ, ಯಾರ್ಯಾರು ಬಂದಿರಾ, ನಿಮ್ಮ ಭಕ್ತರ ಕಡೆ